ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ನಿಜವಾಗಲೂ ಇದು ತಿಳ್ಕೋಬೇಕು. ಸುಳ್ಳು ಹೇಳೋದು, ಮೋಸ ಮಾಡೋದು, ದುಷ್ಟತನ ಮಾಡೋದು, ಅದನ್ನು ಮಾಡೋದನ್ನು ಬಿಡಬೇಕು. ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ. ಅದನ್ನು ತಲೆಬಾಗಬೇಡಿ. ದುಷ್ಟರಿಗೆ ತಲೆಬಾಗಬೇಡಿ, ಮಾನವೀಯತೆಗೆ ತಲೆಬಾಗಿ. ಅವಿವೇಕಿಗಳಿಗಲ್ಲ, ಗೊತ್ತಾಯ್ತಾ? ವಿವೇಕ ಇರಬೇಕು ಅದಕ್ಕೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪರ್ವತಗಳು, ಬೆಟ್ಟಗಳು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಕೃತಿಯಲ್ಲಿ ಅದನ್ನು ಸ್ಥಾನ ಗಳಿಸಿ ಅಂಬರಕ್ಕೆ ತಲೆ ಎತ್ತಿ ನಿಂತಿರುವ ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ. ಸಕಲ ಜೀವರಾಶಿಗಳು, ನದಿ ಮೂಲಗಳು, ಉಗಮ ನೆಲೆಯ ಆವಾಸಗಿರಿ ಕಂದರಗಳು, ದೇಶದ ಸುಭದ್ರ ಕೋಟೆಯ ತೆರವಾದ ಪರ್ವತಗಳ ಸುರಕ್ಷತೆಗೆ ಕೋಟೆಗಳು, ಮೇಘಗಳು ಆಕರ್ಷಿಸಿ ವರ್ಷಧಾರೆಯ ಧರೆಗಿಳಿಯಲು ಪ್ರಮುಖ ಮೂಲಗಳು ಅವೇನೇ ಅಲ್ವಾ? ಬೆಟ್ಟಗಳೇ ಅಲ್ವಾ? ಚಾರಣಗಳು ಏರ್ಪಡಿಸಿರುವ ಭಕ್ತಾದಿಗಳು ಭಗವಂತನ ನೆಲೆಸಿರುವ ಹೆಮ್ಮೆಯ ಪ್ರಕೃತಿಯಲ್ಲಿರುವ ಗಾಳಿ, ಮಳೆ, ಹವಾಮಾನ ವೈಪರೀತ್ಯಗಳು, ನಿಯಂತ್ರಣಗಳಿಗೆ ಸದ್ಗುಣ. ಪಾರ್ವತಿ ಪರಮೇಶ್ವರ ನೆಲೆಸಿರುವ ಅಖಂಡ ಪರ್ವತ ರೂಪ ತಳೆದಿದೆ. ಕೈಲಾಸ ಭಕ್ತರ ಹೈನ್ಮನ್ಗಳಲ್ಲಿ ನೆಲೆಸಿರುವ ಗಿರಿಧರನ ಆರೈಕೆ ಭಕ್ತರಿಗೆ ಸಂತಸ ತಂದಿದೆ. ಪ್ರಕೃತಿಯ ಅವಿಭಾಜ್ಯ ಅಂಗದ ಜೀವರಾಶಿಗಳು ಆವಾಸ ಗಿರಿಕಂದರಗಳು ಅಲ್ವಾ? ಅದನ್ನು ನಾವು ತಿಳ್ಕೋಬೇಕು. ಯಾವುದು, ಏನು, ಎತ್ತ ಅನ್ನೋದು ತಿಳ್ಕೊಳ್ಳೋದಲ್ಲೇ ನಾವು ಅದರ ಬಗ್ಗೆ ನಾವು ಹೋಗ್ತೀವಿ, ಗೊತ್ತಾಯ್ತಾ? ನಾವು ಯಾವಾಗಲೇ ಆಗಲಿ ನಾವು ತಿಳ್ಕೊಂಡು ಹೋದಾಗ ನಾವು ಆ ಒಂದು ಪರ್ವತಗಳನ್ನು ಆ ಮಳೆ ಸುರಿಸುತ್ತೆ. ಪರ್ವತಗಳು ಅಡ್ಡ ನೋಡಿ ಎಷ್ಟು ನಮ್ಮ ರಕ್ಷಣೆ ಮಾಡುತ್ತೆ. ಪರ್ವತಗಳು ನಮ್ಮ ಸೈನಿಕರನ್ನ ರಕ್ಷಣೆ ಮಾಡಿ ಆಚೆಯಿಂದ ಹೊರ ಬರೋರನ್ನ ನಮ್ಮ ಇತರ ರಕ್ಷಣೆ ಮಾಡುತ್ತೆ. ನಮಗೆ ತಡೆಯತ್ತೆ, ಶತ್ರುಗಳಿಗೆ ತಡೆಯತ್ತೆ. ಅವೆಲ್ಲ ಬಹಳ ಬೆಟ್ಟಗಳಿಂದ ನಮಗೆ ನೀರಿನ ಉಗಮಸ್ಥಾನ ಬೆಟ್ಟಗಳು, ಗೊತ್ತಾಯ್ತಾ? ಅದರಿಂದ ನಾವು ಬೆಟ್ಟಗಳಿಗೆ, ನಾವು ಪರ್ವತಗಳಿಗೆ, ಬೆಟ್ಟಗಳಿಗೆ ನಾವು ಯಾವಾಗಲೂ ನಾವು ಅದರ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಒಂದು ಪ್ರಕೃತಿ ಬಗ್ಗೆ ಒಂದು ಇದು ಕೊಡಬೇಕು. ಪ್ರಕೃತಿ ಅವಿಭಾಜ್ಯ ಅಂಗದ ಜೀವರಾಶಿಗಳ ಆವಾಸ ಗಿರಿಕಂದರಗಳು ರಕ್ಷಿಸೋಣ. ಪ್ರಕೃತಿ ವಿಕೋಪ ಕಲ್ಲುಗಾಣಿಕೆಗಳಿಂದ ನಾವು ಕಲ್ಲುಗಾಣಿಕೆ ಮಾಡ್ತೀವಿ, ಅದನ್ನು ಮುಕ್ತ ಮಾಡ್ಕೋಬೇಕು, ಗೊತ್ತಾಯ್ತು? ಯಾವುದು ನಾವು ತಿಳ್ಕೊಂಡ್ರೆ ಅದನ್ನು ಭಾಳ ಒಳ್ಳೆಯದು. ತಿಳ್ಕೋಬೇಕು, ಅರ್ಥಕೋಬೇಕು. ನಾವು ಕೆಟ್ಟ ಕೆಲಸ ಅದನ್ನು ಗಣಿ ಮಾಡೋದು, ಹಾಳು ಮಾಡೋದು, ದುಡ್ಡು ಮಾಡೋದು ದುಡ್ಡು ಮಾಡಬೇಡಿ ಅಂತೆಲ್ಲ ಬೇಕು. ಆದರೆ ಎಲ್ಲದನ್ನು ಹಾಳು ಮಾಡಿಕೊಂಡು ನಮ್ಮ ಜೀವ ಸಂಕುಲಗಳನ್ನ, ಆಮೇಲೆ ನಮ್ಮ ಒಂದು ಎಲ್ಲರೂ ಬದುಕೋದನ್ನು ನಮ್ಮೊಬ್ರಿಗೋಸ್ಕರ ಎಲ್ಲ ಹಾಳು ಮಾಡೋದನ್ನು ಬೇಡ. ಪರ್ವತಗಳು ಇದ್ರೇ ನಾವು ಮಳೆ ಬರ್ಸೋದು, ಮೇಘದಿಂದ ಅದನ್ನು ಪರ್ವತಗಳಿಂದ ನೀರಿನ ಮೂಲ ಅದೇನೇ. ಬೆಟ್ಟಗಳು, ಕಂದರಗಳು ಇದನ್ನು ಹಿಮಾಲಯದಲ್ಲಿ ನೋಡಿ, ಈ ನೀರುಗಳ ಎಲ್ಲ ಹರಿದು, ನದಿ ಹರಿದು ಎಲ್ಲ ಎಷ್ಟಿದಾಗತ್ತೆ. ಆಮೇಲೆ ನಮ್ಮ ಶತ್ರುಗಳನ್ನ ತಡೆಯತ್ತೆ, ಗೊತ್ತಾಯ್ತಾ? ಅದನ್ನೆಲ್ಲ ಪರ್ವತ ಮಾಡೋದ್ರಿಂದ ಅದಕ್ಕೆ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡಬೇಕು. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/12/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ದಶಮಿ, ರಾತ್ರಿ 8:19, ನಕ್ಷತ್ರ ಹಸ್ತ, ಹಗಲು 10:44, ಮಳೆ ಜ್ಯೇಷ್ಠ 4ನೇ ಪಾದ, ರಾಹುಕಾಲ 4:35 6 ಗಂಟೆ, ಗುಳಿಕ ಕಾಲ 3:09 4:35, ಯಮಗಂಟ ಕಾಲ 12:18 1:43. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.